ಪ್ರತಿಯೊಂದು ವಿಡಿಯೋವನ್ನು ಆಳವಾದ ಪ್ರೀತಿ, ಆಧ್ಯಾತ್ಮಿಕ ಉದ್ದೇಶ ಮತ್ತು ಗಂಟೆಗಟ್ಟಲೆ ಶ್ರಮದಿಂದ ರಚಿಸಲಾಗಿದೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇಂದು ಜುಲೈ 8, 2025. ಈ ದೈವಿಕ ಸಂಕಲ್ಪಗಳನ್ನು ದಿನವೂ ಹಲವಾರು ಬಾರಿ ಮನದಾಳದಿಂದ ಕೇಳಿಕೊಳ್ಳಿ. ನಾನು ಶ್ರೀಮತದ ಮೂಲಕ ಜಗತ್ತಿಗೆ ಸೇವೆ ಸಲ್ಲಿಸುವ ಅತ್ಯಂತ ಅಮೂಲ್ಯ ಆತ್ಮ. ನಾನು ನನ್ನ ದೈವಿಕ ಕ್ರಿಯೆಗಳ ಮೂಲಕ ನರಕವನ್ನು ಸ್ವರ್ಗವನ್ನಾಗಿ ಮಾಡುತ್ತಿದ್ದೇನೆ. ನಾನು ಪರಮಾತ್ಮನ ಮಗು. ದೇವರು ಸ್ವತಃ ನನಗೆ ಕಲಿಸುತ್ತಿದ್ದಾರೆ ಮತ್ತು ನನ್ನನ್ನು ಪರಿವರ್ತಿಸುತ್ತಿದ್ದಾರೆ. ನಾನು ಶ್ರೀಮತವನ್ನು ಅನುಸರಿಸುತ್ತೇನೆ ಮತ್ತು ಪೂರ್ಣ ನಂಬಿಕೆಯಿಂದ ಮುಂದುವರಿಯುತ್ತೇನೆ. ಸಂದೇಹಗಳು ಬಂದಾಗಲೆಲ್ಲ ನಾನು ಬಾಬಾರನ್ನು ನೆನಪಿಸಿಕೊಳ್ಳುತ್ತೇನೆ ಮತ್ತು ಅವರು ಅವುಗಳನ್ನು ಪರಿಹರಿಸುತ್ತಿದ್ದಾರೆ. ನಾನು ಆತ್ಮ ಪ್ರಜ್ಞೆ ಹೊಂದುತ್ತಿದ್ದೇನೆ ಮತ್ತು ನಿರಂತರವಾಗಿ ಸಂತೋಷವಾಗಿರುತ್ತೇನೆ. ನಾನು ಶಾಶ್ವತ ವಿಶ್ವ ನಾಟಕದಲ್ಲಿ ನಾಯಕ ನಟ. ನನ್ನ ಬುದ್ಧಿಯು ದೈವಿಕ ತಿಳುವಳಿಕೆಯಿಂದ ತುಂಬಿದೆ. ನಾನು ಜ್ಞಾನ ಮತ್ತು ಸ್ಮರಣೆಯ ಮೂಲಕ ಜಗತ್ತಿಗೆ ಸೇವೆ ಸಲ್ಲಿಸುತ್ತೇನೆ. ದೇವರಿಂದಲೇ ಕಲಿಸಲ್ಪಡಲು ನಾನು ತುಂಬಾ ಅದೃಷ್ಟಶಾಲಿ. ನಾನು ಭವಿಷ್ಯದ ಹೊಸ ಪ್ರಪಂಚಕ್ಕಾಗಿ ಅಧ್ಯಯನ ಮಾಡುತ್ತಿದ್ದೇನೆ. ನಾನು ದೇಹ ಪ್ರಜ್ಞೆಯನ್ನು ಮೀರಿ ಉಳಿದಂತೆ ನನ್ನ ಸಂತೋಷ ಹೆಚ್ಚುತ್ತಿದೆ. ನಾನು ದೈವಿಕತೆಯ ಹಾದಿಯಲ್ಲಿ ನಡೆಯುವ ಶುದ್ಧ ಆತ್ಮ. ಆಹಾರ, ನಡವಳಿಕೆ ಮತ್ತು ಆಲೋಚನೆಗಳಲ್ಲಿ ನಾನು ರಾಜ ಸಂಸ್ಕಾರಗಳನ್ನು ಅಳವಡಿಸಿಕೊಳ್ಳುತ್ತಿದ್ದೇನೆ. ತಂದೆಯು ನಿರ್ಲಿಪ್ತನಾಗಿರುವಾಗ ನಾನು ಪ್ರಪಂಚದ ಒಡೆಯ. ಸ್ವರ್ಗದ ನಿಜವಾದ ಅರ್ಥವನ್ನು ನಾನು ಅರ್ಥಮಾಡಿಕೊಂಡಿದ್ದೇನೆ. ನಾನು ಪರಿಶುದ್ಧತೆಯ ಸಾಕಾರವಾಗುತ್ತಿದ್ದೇನೆ. ನಾನು ದೇವರ ನೇರ ವಿದ್ಯಾರ್ಥಿ ಮತ್ತು ಉತ್ತರಾಧಿಕಾರಿ. ಬಾಬಾರ ಸ್ಮರಣೆಯು ನನ್ನನ್ನು ಶ್ರೀ ಕೃಷ್ಣನಂತೆ ಮಾಡುತ್ತದೆ. ದೈಹಿಕ ಮತ್ತು ಸೂಕ್ಷ್ಮ ಸೇವೆಯನ್ನು ಮಾಡುವುದರಲ್ಲಿ ನಾನು ತುಂಬಾ ತೃಪ್ತನಾಗಿದ್ದೇನೆ. ನಾನು ನಿರಂತರವಾಗಿ ಶಿವಬಾಬಾರನ್ನು ನೆನಪಿಸಿಕೊಳ್ಳುತ್ತೇನೆ ಮತ್ತು ಸಂತೋಷವಾಗಿರುತ್ತೇನೆ. ನಾನು ಸುವರ್ಣಯುಗದ ಸ್ವರ್ಗದಲ್ಲಿ ಆಳ್ವಿಕೆ ನಡೆಸಲು ಉದ್ದೇಶಿಸಲ್ಪಟ್ಟಿದ್ದೇನೆ. ನಾನು ನನ್ನ ಕಾರ್ಯಗಳ ಮೂಲಕ ಸ್ವರ್ಗದಲ್ಲಿ ನನ್ನದೇ ಆದ ಅರಮನೆಯನ್ನು ರಚಿಸುತ್ತಿದ್ದೇನೆ. ನಾನು ಜ್ಞಾನದ ಸರೋವರದಲ್ಲಿ ಸ್ನಾನ ಮಾಡಿ ದೈವಿಕನಾಗಿದ್ದೇನೆ. ನಾನು ಆಳವಾದ ಪರಿವರ್ತನೆಯ ಬತ್ತಿಯಲ್ಲಿ ವಾಸಿಸುತ್ತೇನೆ. ನಾನು ಇತರರಿಗೆ ಆಧ್ಯಾತ್ಮಿಕವಾಗಿ ಮತ್ತು ದೈಹಿಕವಾಗಿ ಪ್ರೀತಿಯಿಂದ ಸೇವೆ ಸಲ್ಲಿಸುತ್ತೇನೆ. ನಾನು ಜ್ಞಾನದ ರತ್ನಗಳೊಂದಿಗೆ ಉನ್ನತ ವ್ಯವಹಾರವನ್ನು ಮಾಡುತ್ತಿದ್ದೇನೆ. ನನ್ನ ಚಾರ್ಟ್ನಲ್ಲಿ ಬಾಬಾರವರ ನೆನಪಿನ ವೃದ್ಧಿ ಸ್ಪಷ್ಟವಾಗಿ ಕಾಣಿಸುತ್ತಿದೆ. ನನಗೆ ನೆನಪು ಮತ್ತು ಧರಣಿಯ ಮೂಲಕ ಲಾಭ ಸಿಗುತ್ತಿದೆ. ನಾನು ನಾರಾಯಣನಾಗಲು ನಿಖರವಾದ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಿದ್ದೇನೆ. ನಾನು ಭವಿಷ್ಯದಲ್ಲಿ ಪೂಜಿಸಲ್ಪಡುವ ಆತ್ಮ. ನಾನು ದೈವಿಕ ರಾಜಮನೆತನದ ದೇವತೆ. ನಾನು ಶುದ್ಧ ಕಿವಿ ಮತ್ತು ಹೃದಯದಿಂದ ಜ್ಞಾನವನ್ನು ಹೀರಿಕೊಳ್ಳುತ್ತಿದ್ದೇನೆ. ನಾನು ಯೋಗದಲ್ಲಿ ಯಶಸ್ಸಿನ ಸಾಕಾರವಾಗುತ್ತಿದ್ದೇನೆ. ನಾನು ಅನುಮಾನಗಳನ್ನು ತ್ಯಜಿಸಿ ಬಾಬಾನಲ್ಲಿ ನಂಬಿಕೆಯನ್ನು ಆರಿಸಿಕೊಳ್ಳುತ್ತೇನೆ. ನಾನು ಬಾಬಾರವರ ಶಕ್ತಿಯಿಂದ ಮಾಯೆಯನ್ನು ಜಯಿಸುತ್ತಿದ್ದೇನೆ. ನಾನು ದೈನಂದಿನ ಸ್ಮರಣಾರ್ಥ ಪಟ್ಟಿಯನ್ನು ಇಟ್ಟುಕೊಳ್ಳುತ್ತಿದ್ದೇನೆ. ನಾನು ಪ್ರತಿದಿನ ನನ್ನ ಶಾಶ್ವತ ಪುಣ್ಯದ ಖಾತೆಯನ್ನು ಹೆಚ್ಚಿಸುತ್ತಿದ್ದೇನೆ. ಹಿಂದಿನ ಚಕ್ರದಲ್ಲಿ ರಾಜ್ಯವನ್ನು ಪಡೆದ ಆತ್ಮ ನಾನು. ನನ್ನ 84 ಜನ್ಮಗಳ ಪೂರ್ಣ ವಿವರವನ್ನು ನಾನು ಅರ್ಥಮಾಡಿಕೊಂಡಿದ್ದೇನೆ. ನಾನು ಬಾಬಾರೊಂದಿಗೆ ಅಮರತ್ವದ ಭೂಮಿಗೆ ಹೋಗುತ್ತಿದ್ದೇನೆ. ನಾನು ಪ್ರೀತಿ ಮತ್ತು ಜ್ಞಾನದ ಸಾಗರದಲ್ಲಿ ಲೀನನಾಗಿದ್ದೇನೆ. ನಾನು ಪ್ರತಿ ಚಕ್ರದಲ್ಲೂ ದೇವರೊಂದಿಗೆ ನಡೆಯುವ ಆತ್ಮ. ನಾನು ಪರಮ ಗುರುವಿನ ರಾಜ ಶಿಷ್ಯ.
ನಾನು ನಿರಂತರವಾಗಿ ಬಾಬಾ ಅವರೊಂದಿಗೆ ಪ್ರೀತಿಯಲ್ಲಿ ವಿಲೀನಗೊಂಡಿದ್ದೇನೆ. ನಾನು ಶುದ್ಧತೆ ಮತ್ತು ಜ್ಞಾನದ ಮೂಲಕ ದೈವಿಕ ಸದ್ಗುಣಗಳನ್ನು ಹೊರಹೊಮ್ಮಿಸುತ್ತಿದ್ದೇನೆ. 5,000 ವರ್ಷಗಳ ನಂತರ ಬಾಬಾ ಅವರನ್ನು ಭೇಟಿಯಾದ ಆಯ್ಕೆಯಾದ ಮಗು ನಾನು. ಬಾಪ್ದಾದಾರವರು ನನಗೆ ಅಪಾರ ಪ್ರೀತಿ ಮತ್ತು ಆಶೀರ್ವಾದಗಳನ್ನು ನೀಡುತ್ತಿದ್ದಾರೆ. ಬಾಬಾರ ಸ್ಮರಣೆಯಲ್ಲಿ ನನಗೆ ಆಳವಾದ ಶಾಂತಿ ಸಿಗುತ್ತಿದೆ. ನಾನು ಕೆಸರು ನೀರಿನಲ್ಲಿ ಸಹ ನಕರೆಯುತವಾಗಿ ಅರಳುವ ಕಮಲದ ಹೂವಿನಂತಿದ್ದೇನೆ. ನನ್ನ ಪ್ರತಿಯೊಂದು ಆಲೋಚನೆಯೂ ಉನ್ನತ ಮತ್ತು ಶಕ್ತಿಯುತವಾಗುತ್ತಿದೆ. ನಾನು ಅಧ್ಯಯನದ ಮೂಲಕ ನನ್ನ ದೈವಿಕ ಬುದ್ಧಿಯನ್ನು ಜಾಗೃತಗೊಳಿಸುತ್ತಿದ್ದೇನೆ. ನಾನು ಸುವರ್ಣ ಭವಿಷ್ಯವನ್ನು ಹೊಂದಿರುವ ಬಾಬಾರ ಪ್ರೀತಿಯ ಮಗು. ನಾನು ಸೇವೆಗಾಗಿ ಆಲೋಚನೆಗಳ ಶಕ್ತಿಯನ್ನು ಸಂಗ್ರಹಿಸುತ್ತಿದ್ದೇನೆ. ನಾನು ದೈವಿಕ ಬುದ್ಧಿ ಮತ್ತು ಶುದ್ಧ ಭಾವನೆಗಳನ್ನು ಹೊಂದಿರುವ ಆತ್ಮ. ನಾನು ಯೋಗಿ ಶಕ್ತಿಯ ಮೂಲಕ ಹೊಳೆಯುವ ಆತ್ಮ. ನಾನು ಅನುಭವಗಳ ಸಾಗರದಲ್ಲಿ ವಿಲೀನಗೊಂಡಿದ್ದೇನೆ. ನನ್ನನ್ನು ಸುತ್ತುವರೆದಿರುವ ಶುದ್ಧತೆಯ ಶಕ್ತಿಯನ್ನು ನಾನು ಅನುಭವಿಸುತ್ತೇನೆ. ನಾನು ದೈವಿಕ ಶಾಂತಿಯನ್ನು ಹೊರಸೂಸುವ ಉನ್ನತ ಯೋಗಿ ಆತ್ಮ. ನನ್ನ ಸ್ಮರಣೆಯು ಆಳವಾದ ಮೌನದಿಂದ ಇತರರ ಮೇಲೆ ಪರಿಣಾಮ ಬೀರುತ್ತದೆ. ನಾನು ನಾಟಕದ ಎಲ್ಲ ಪಾತ್ರಗಳ ರಹಸ್ಯ ತಿಳಿದು ಅಂತರಂಗದಲ್ಲಿ ಶಾಂತಿಯಾಗಿದ್ದೇನೆ. ನಾನು ಶುದ್ಧ ಮನೋಭಾವ ಮತ್ತು ಶುದ್ಧ ಕಂಪನಗಳೊಂದಿಗೆ ಸೇವೆ ಸಲ್ಲಿಸುತ್ತೇನೆ. ನಾನು ಕ್ರಿಯೆಯಲ್ಲಿ ಬಾಬಾ ಅವರ ಶ್ರೀಮತದ ಸಾಕಾರ. ನಾನು ದೇವರ ಕಾರ್ಯದಲ್ಲಿ ಆಧ್ಯಾತ್ಮಿಕ ಸೇವಕ. ನಾನು ನೆನಪಿನ ಓಟದಲ್ಲಿ ಯಾವಾಗಲೂ ವಿಜಯಶಾಲಿಯಾಗಿರುತ್ತೇನೆ. ನಾನು ದೇಹ ಪ್ರಜ್ಞೆ ಮತ್ತು ದುಃಖದಿಂದ ಬೇರ್ಪಟ್ಟಿದ್ದೇನೆ. ನಾನು ನನ್ನ ದೈವಿಕ ಗುರುತಿನ ನಿರಂತರ ಅರಿವಿನಲ್ಲಿದ್ದೇನೆ. ನಾನು ದೇವರ ಟ್ರಸ್ಟಿ ಮತ್ತು ಜವಾಬ್ದಾರಿಯೊಂದಿಗೆ ವರ್ತಿಸುತ್ತೇನೆ. ನಾನು ಸ್ಮರಣೆಯಲ್ಲಿ ಯಶಸ್ಸಿನ ಜೀವಂತ ಪ್ರತಿರೂಪ. ನಾನು ಬಾಬಾ ಅವರ ವಿಧೇಯ ರಾಜಮನೆತನದ ಮತ್ತು ಯೋಗಿ ಮಗು. ನಾನು ಹೋದಲ್ಲೆಲ್ಲ ಸ್ವರ್ಗದ ಕಂಪನಗಳನ್ನು ಹೊರಸೂಸುತ್ತೇನೆ. ನಾನು ಬಾಬಾರಿಂದ ಅಪರಿಮಿತ ರಾಜ್ಯವನ್ನು ಪಡೆದಿದ್ದೇನೆ. ನಾನು ಬಾಬಾರ ಮಾರ್ಗದರ್ಶನದ ಮೂಲಕ ಪ್ರಪಂಚದ ಚಕ್ರವರ್ತಿ. ನಾನು ನನ್ನ ದೇಹವನ್ನು ದೇವಾಲಯವೆಂದು ಗೌರವಿಸುತ್ತೇನೆ ಮತ್ತು ಅದನ್ನು ಶುದ್ಧವಾಗಿಡುತ್ತೇನೆ. ನಾನು ಇತರರನ್ನು ರಾಜ್ಯ ಸಂಸ್ಕಾರ ಮತ್ತು ಪ್ರೀತಿಯಿಂದ ನಡೆಸಿಕೊಳ್ಳುತ್ತೇನೆ. ನಾನು ಪ್ರತಿಯೊಂದು ಕ್ರಿಯೆಯನ್ನು ಆಧ್ಯಾತ್ಮಿಕ ಅರಿವಿನೊಂದಿಗೆ ಮಾಡುತ್ತೇನೆ. ನಾನು ಬೆಳಕು ಮತ್ತು ಶಕ್ತಿಯನ್ನು ತರುವ ಪದಗಳನ್ನು ಮಾತನಾಡುತ್ತೇನೆ. ನಾನು ಬಾಬಾರವರ ಉನ್ನತ ಆವೃತ್ತಿಗಳನ್ನು ಮಾತ್ರ ಕೇಳುತ್ತೇನೆ. ನನ್ನ ಬುದ್ಧಿಯು ವ್ಯರ್ಥದಿಂದ ಮುಕ್ತವಾಗಿದೆ ಮತ್ತು ಬೆಳಕಿನಿಂದ ತುಂಬಿದೆ. ನಾನು ಶಾಂತಿ ಮತ್ತು ಪ್ರೀತಿಯಿಂದ ತುಂಬಿದ ಪವಿತ್ರ ಆತ್ಮ. ನನ್ನ ಮನಸ್ಸು ಸ್ಥಿರವಾಗಿದೆ ಮತ್ತು ಶಿವಬಾಬಾರೊಂದಿಗೆ ಸಂಪರ್ಕ ಹೊಂದಿದೆ. ನಾನು ಬಾಬಾರವರ ಆಶೀರ್ವಾದವನ್ನು ಸ್ವೀಕರಿಸುತ್ತೇನೆ ಮತ್ತು ನಿರ್ಭಯವಾಗಿ ಮುಂದುವರಿಯುತ್ತೇನೆ. ನಾನು ಯೋಗದ ಶಕ್ತಿಯ ಮೂಲಕ ಮಾಯೆಯನ್ನು ಜಯಿಸುತ್ತೇನೆ. ನಾಟಕದ ಆಳವಾದ ರಹಸ್ಯಗಳನ್ನು ನಾನು ಗುರುತಿಸುತ್ತೇನೆ. ನಾನು ಸೃಷ್ಟಿಯಲ್ಲಿರುವ ದೇವತೆ. ನನ್ನ ಜೀವನವು ದೇವರ ಕಾರ್ಯಕ್ಕೆ ಅರ್ಪಣೆಯಾಗಿದೆ. ನಾನು ಪ್ರತಿ ಉಸಿರಿನೊಂದಿಗೆ ಬಾಬಾರನ್ನು ನೆನಪಿಸಿಕೊಳ್ಳುತ್ತೇನೆ. ನನ್ನ ಜೀವನವು ಬಾಬಾರ ನೇರ ಪೋಷಣೆಯಿಂದ ಆಶೀರ್ವದಿಸಲ್ಪಟ್ಟಿದೆ. ನಾನು ಸದಾ ತಂದೆಯ ಹೃದಯ ಸಿಂಹಾಸನದ ಮೇಲೆ ಕುಳಿತಿರುತ್ತೇನೆ. ನಾನು ಜ್ಞಾನದ ಆಳವಾದ ಅಂಶಗಳನ್ನು ಹೀರಿಕೊಳ್ಳುವ ಆತ್ಮ. ನಾನು ಪರಿಶುದ್ಧತೆಯ ಸಾಗರನ ಮಗು. ನಾನು ಪರಿಶುದ್ಧನಾಗಿ ಉಳಿಯುವ ಮೂಲಕ ತಂದೆಯ ಆಶಯವನ್ನು ಪೂರೈಸುತ್ತಿದ್ದೇನೆ. ಚಿನ್ನದ ಲೋಕವನ್ನು ಸೃಷ್ಟಿಸುವಲ್ಲಿ ನಾನು ದೇವರ ಒಡನಾಡಿ. ನಾನು ದೈವಿಕ ಸದ್ಗುಣಗಳ ನಿಧಿ.
ನಾನು ಪ್ರತಿ ಸೆಕೆಂಡಿಗೆ ಲಕ್ಷಾಂತರ ಪಟ್ಟು ಲಾಭವನ್ನು ಗಳಿಸುತ್ತಿದ್ದೇನೆ. ನಾನು ದೈವಿಕ ಸ್ಮರಣೆಯ ಉದ್ಯಾನದಲ್ಲಿ ಗುಲಾಬಿ. ನನ್ನ ಶುದ್ಧ ಕಂಪನಗಳ ಮೂಲಕ ನಾನು ಸುಗಂಧವನ್ನು ಹರಡುತ್ತಿದ್ದೇನೆ. ನಾನು ಸಂತೃಪ್ತಿ ಮತ್ತು ಉಲ್ಲಾಸದ ಪ್ರತಿರೂಪ. ನಾನು ಸತ್ಯದಲ್ಲಿ ವ್ಯಾಪಾರ ಮಾಡುವ ದೇವರ ಆಧ್ಯಾತ್ಮಿಕ ಉದ್ಯಮಿ. ನಾನು ಪರಿವರ್ತನೆಯ ಬತ್ತಿಯಲ್ಲಿ ದೇವತೆ. ನಾನು ನಿರಂತರವಾಗಿ ಪ್ರಯತ್ನದಿಂದ ಯಶಸ್ಸಿನತ್ತ ಚಲಿಸುತ್ತಿದ್ದೇನೆ. ಚಕ್ರದ ಆರಂಭದಿಂದಲೂ ನಾನು ಬಾಬಾ ಆಯ್ಕೆ ಮಾಡಿದ ಆತ್ಮ. ನಾನು ಆಲೋಚನೆಗಳು, ಮಾತುಗಳು ಮತ್ತು ಕಾರ್ಯಗಳಲ್ಲಿ ಶುದ್ಧನಾಗಿದ್ದೇನೆ. ನಾನು ಪ್ರತಿ ಆತ್ಮಕ್ಕೂ ಬಾಬಾರ ಸಂದೇಶವನ್ನು ನೀಡುತ್ತಿದ್ದೇನೆ. ನಾನು ದೈವಿಕ ನಡವಳಿಕೆ ಮತ್ತು ರಾಜಮನೆತನದ ಸಾಕಾರ. ನಾನು ಎಲ್ಲ ಸಂದರ್ಭಗಳಲ್ಲಿಯೂ ಅಚಲ ಯೋಗಿ. ನಾನು ನಿದ್ರಿಸುತ್ತಿರುವ ಆತ್ಮಗಳನ್ನು ಜಾಗೃತಗೊಳಿಸಲು ದೇವರ ಸಾಧನ. ನಾನು ಪ್ರತಿಯೊಂದು ಆಲೋಚನೆಯ ಮೂಲಕವೂ ಬಾಬಾರ ಬೆಳಕನ್ನು ಹೊರಸೂಸುತ್ತಿದ್ದೇನೆ. ನಾನು ಅಪರಿಮಿತ ಆಧ್ಯಾತ್ಮಿಕ ಶಕ್ತಿಯನ್ನು ಹೊಂದಿರುವ ಪವಿತ್ರ ಆತ್ಮ. ನಾನು ನನ್ನ ಸಮಯ, ಆಲೋಚನೆಗಳು ಮತ್ತು ಶಕ್ತಿಯನ್ನು ಅರ್ಥಪೂರ್ಣವಾಗಿ ಬಳಸುತ್ತಿದ್ದೇನೆ. ನಾನು ದೇವರ ಪ್ರೀತಿಯ ಕಂಪನಗಳನ್ನು ಎಲ್ಲೆಡೆ ಹರಡುತ್ತಿದ್ದೇನೆ. ನಾನು ವಿಶ್ವ ಪರಿವರ್ತನೆಯ ರಕ್ಷಕ. ಬಾಬಾರ ರಕ್ಷಣೆ ಮತ್ತು ಮಾರ್ಗದರ್ಶನದಲ್ಲಿ ನಾನು ಸುರಕ್ಷಿತವಾಗಿದ್ದೇನೆ. ನಾನು ದುಃಖ, ಭಯ ಮತ್ತು ಸಂದೇಹಗಳಿಂದ ಮುಕ್ತನಾಗಿದ್ದೇನೆ. ನಾನು ಬಾಬಾರವರ ಆವೃತ್ತಿಗಳನ್ನು ನನ್ನ ಪ್ರಾಯೋಗಿಕ ಜೀವನಕ್ಕೆ ಅನ್ವಯಿಸುತ್ತಿದ್ದೇನೆ. ನಾನು ಬಾಬಾರ ಪ್ರೀತಿಯಿಂದ ನಿರಂತರವಾಗಿ ಪ್ರಗತಿ ಹೊಂದುತ್ತಿದ್ದೇನೆ. ನಾನು 21 ಜನ್ಮಗಳಿಗೆ ಉನ್ನತ ಸ್ಥಾನಮಾನವನ್ನು ಸೃಷ್ಟಿಸುತ್ತಿದ್ದೇನೆ. ನಾನು ದೈವಿಕ ಲಕ್ಷಣಗಳನ್ನು ಹೊಂದಿರುವ ಪರಿಪೂರ್ಣ ದೇವತೆಯಾಗುತ್ತಿದ್ದೇನೆ. ನಾನು ದೇವರ ವಿದ್ಯಾರ್ಥಿ, ಪ್ರತಿದಿನವೂ ತಪ್ಪದೆ ಅಧ್ಯಯನ ಮಾಡುತ್ತೇನೆ. ನಾನು ಎಲ್ಲ ವ್ಯರ್ಥ ಆಲೋಚನೆಗಳನ್ನು ಯೋಗದ ಬೆಂಕಿಯಲ್ಲಿ ವಿಲೀನಗೊಳಿಸುತ್ತಿದ್ದೇನೆ. ನಾನು ಬಾಬಾರ ಕಿರೀಟದಲ್ಲಿ ಹೊಳೆಯುವ ರತ್ನ. ನಾನು ತಂದೆಯ ಕಾರ್ಯಕ್ಕೆ ಸಂಪೂರ್ಣವಾಗಿ ಶರಣಾಗಿದ್ದೇನೆ. ನಾನು ಪ್ರಾಮಾಣಿಕತೆ ಮತ್ತು ಧೈರ್ಯದಿಂದ ಶ್ರೀಮತವನ್ನು ಅನುಸರಿಸುತ್ತಿದ್ದೇನೆ. ನಾನು ರಾಜಮಾರ್ಗದಲ್ಲಿ ನಡೆಯುವ ಶಾಂತಿಯುತ ಆತ್ಮ. ನಾನು ಬಾಬಾನೊಂದಿಗೆ ದೌರ್ಬಲ್ಯವನ್ನು ಶಕ್ತಿಯಾಗಿ ಪರಿವರ್ತಿಸುತ್ತಿದ್ದೇನೆ. ನೆನಪಿನಿಂದಾಗಿ ನಾನು ಪ್ರತಿಯೊಂದು ಪರೀಕ್ಷೆಯಲ್ಲೂ ಸ್ಥಿರವಾಗಿದ್ದೇನೆ. ನಾನು ನಂಬಿಕೆ ಮತ್ತು ದೃಢ ಸಂಕಲ್ಪದ ಸಾಕಾರ. ನಾನು ಭಕ್ತಿ ಮತ್ತು ಜ್ಞಾನದಿಂದ ತುಂಬಿದ ಹೃದಯವನ್ನು ಹೊಂದಿರುವ ಆತ್ಮ. ನಿರಾಶೆಗೊಂಡ ಆತ್ಮಗಳಿಗೆ ನಾನು ಭರವಸೆಯ ದೀಪ. ನಾನು ಈ ಆಧ್ಯಾತ್ಮಿಕ ಸೈನ್ಯದಲ್ಲಿ ಒಬ್ಬ ಮಾಸ್ಟರ್ ಸರ್ವಶಕ್ತಾಧಿಕಾರಿ. ನಾನು ಹಳೆಯ ಪ್ರಪಂಚದಿಂದ ಹೊರಹೊಮ್ಮುವ ಬೆಳಕಿನ ದೇವತೆ. ನಾನು ಬಾಬಾರ ಮಾತುಗಳಿಂದ ಇತರ ಹೃದಯಗಳನ್ನು ಸ್ಪರ್ಶಿಸುತ್ತಿದ್ದೇನೆ. ನಾನು ನನ್ನ ಭವಿಷ್ಯದ ದೈವಿಕ ವೇಷಭೂಷಣ ಮತ್ತು ಅರಮನೆಯನ್ನು ಸಿದ್ಧಪಡಿಸುತ್ತಿದ್ದೇನೆ. ನಾನು ಸದ್ಗುಣಗಳಲ್ಲಿ ತಂದೆಗೆ ಸಮಾನನಾಗುತ್ತಿದ್ದೇನೆ. ಜ್ಞಾನವನ್ನು ಪ್ರಾಯೋಗಿಕ ಜೀವನವನ್ನಾಗಿ ಪರಿವರ್ತಿಸುವ ಆತ್ಮ ನಾನು. ನಾನು ಯಾವಾಗಲೂ ಪರಮಾತ್ಮನ ಸಹವಾಸದಲ್ಲಿದ್ದೇನೆ. ನಾನು ಉನ್ನತ ಕರ್ಮದ ಮೂಲಕ ಸ್ವರ್ಗವನ್ನು ಸೃಷ್ಟಿಸುತ್ತಿದ್ದೇನೆ. ನಾನು ದೇವತಾ ಸಂಸ್ಕಾರಗಳ ರಾಜತ್ವವನ್ನು ಹೊರಸೂಸುತ್ತಿದ್ದೇನೆ. ನಾನು ರಾಜ್ಯದ ಅದೃಷ್ಟಕ್ಕೆ ಹೆಜ್ಜೆ ಹಾಕುತ್ತಿದ್ದೇನೆ. ನಾನು ಒಬ್ಬನನ್ನು ಮಾತ್ರ ಪೂಜಿಸುವವನು. ನಾಟಕದ ರಹಸ್ಯಗಳನ್ನು ಅರ್ಥಮಾಡಿಕೊಳ್ಳುವ ಆತ್ಮ ನಾನು. ಬಾಬಾರ ದೈವಿಕ ಆಟವನ್ನು ಸ್ಪಷ್ಟತೆಯಿಂದ ನೋಡುವ ಆತ್ಮ ನಾನು. ನಾನು ಪ್ರತಿ ದೃಶ್ಯದಲ್ಲೂ ನಿರಂತರವಾಗಿ ವಿಜಯಶಾಲಿಯಾಗಿದ್ದೇನೆ.
ನಾನು ದೈವಿಕ ಯಶಸ್ಸಿನ ಸಾಕಾರವಾಗುತ್ತಿದ್ದೇನೆ. ನಾನು ಸ್ಮರಣೆಯ ಮೂಲಕ ಪರಿಮಳಯುಕ್ತ ಆತ್ಮನಾಗುತ್ತಿದ್ದೇನೆ. ನಾನು ಹಳೆಯ ಸಂಸ್ಕಾರಗಳನ್ನು ಬಿಟ್ಟು ದೈವಿಕ ಸಂಸ್ಕಾರಗಳಲ್ಲಿ ಸ್ಥಿರನಾಗಿದ್ದೇನೆ. ನಾನು ಬಾಬಾರ ಪ್ರೀತಿಯ ಆಧ್ಯಾತ್ಮಿಕ ಶಕ್ತಿಯಿಂದ ಪ್ರಜ್ವಲಿಸುತ್ತಿದ್ದೇನೆ. ನಾನು ದೈವಿಕ ಬುದ್ಧಿಶಕ್ತಿ ಹೊಂದಿರುವ ಆಳವಾದ ಚಿಂತಕ. ನಾನು ಶುದ್ಧ ಆಲೋಚನೆಗಳಿಂದ ಜಗತ್ತನ್ನು ಪರಿವರ್ತಿಸುತ್ತಿದ್ದೇನೆ. ನಾನು ದೇವರ ಅಪರಿಮಿತ ಸಂಪತ್ತಿನ ಉತ್ತರಾಧಿಕಾರಿ. ನಾನು ವಿಶ್ವ ಸೇವೆಯಲ್ಲಿ ಬಾಬಾ ಅವರ ನಿಜವಾದ ಒಡನಾಡಿ. ನಾನು ಆತ್ಮ ಪ್ರಜ್ಞೆಯ ಸಂದೇಶವನ್ನು ಹರಡುತ್ತಿದ್ದೇನೆ. ಪ್ರತಿಯೊಂದು ಉನ್ನತ ಆಲೋಚನೆಯ ಮೂಲಕ ನಾನು ಅದೃಷ್ಟವನ್ನು ಸೃಷ್ಟಿಸುತ್ತಿದ್ದೇನೆ. ಕಂಪನದ ಮೂಲಕ ಇತರರನ್ನು ಮೇಲಕ್ಕೆತ್ತುವ ಆತ್ಮ ನಾನು. ನಾನು ದೈವಿಕ ಬೆಳಕು ಮತ್ತು ಪರಿಶುದ್ಧತೆಯ ಒಡೆಯ. ನಾನು ಸ್ವಯಂ ಆಡಳಿತಗಾರ ಮತ್ತು ಪ್ರಪಂಚದ ಭವಿಷ್ಯದ ಆಡಳಿತಗಾರ. ನಾನು ಬಾಬಾರವರ ಇಚ್ಛಾಪೂರ್ವಕ ಸೃಷ್ಟಿಯ ಜೀವಂತ ಸಾಕ್ಷಿ. ಓಂ ಶಾಂತಿ. ಶಿವ ತಂದೆಯ ಪ್ರೇಮ ಮತ್ತು ಶಕ್ತಿ ನಿಮ್ಮಲ್ಲಿ ಹರಿಯಲಿ. ನಿಮ್ಮ ಬದುಕು ಶುಭಕರವಾಗಲಿ, ಸಂಪೂರ್ಣ ಸುಖ ಶಾಂತಿಗಳಿಂದ ತುಂಬಲಿ. ಶಿವ ತಂದೆಯ ಆಶೀರ್ವಾದಗಳು ಸದಾ ನಿಮ್ಮ ಪಾಲಾಗಿರಲಿ. ಈ ಶುಭ ಸಂಕಲ್ಪಗಳನ್ನು ಮೌನದಿಂದ ಅನೇಕ ಬಾರಿ ಕೇಳಿ ಆತ್ಮಜ್ಞಾನದ ನೆನಪು ಮನಸ್ಸಿನಲ್ಲಿ ಗಾಢವಾಗಿಸೋಣ. ಓಂ ಶಾಂತಿ. ಪ್ರತಿದಿನ ಮುರಳಿ ಆಧಾರಿತ ಸಂಕಲ್ಪಗಳನ್ನು ಕೇಳಲು ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸೇವೆಯ ಪೂರ್ಣ ಲಾಭವನ್ನು ಪಡೆಯಿರಿ. ಧನ್ಯವಾದಗಳು.